ಹಲೋ ಫ್ರೆಂಡ್ಸ್, ನಾನು ಈ ದಿನ ನುಗ್ಗೆ ಸೊಪ್ಪಿನ ಜ್ಯೂಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಚೆನ್ನಾಗಿರುತ್ತೆ, ಸೂಪರಾಗಿರುತ್ತೆ ಮತ್ತು ಹೆಲ್ತಿ ಕೂಡ. ಮತ್ತು ಇದು ಕುಡಿಯೋದ್ರಿಂದ ಮೂಳೆಗಳು ಸ್ಟ್ರಾಂಗ್ ಆಗುತ್ತೆ. ಇದರಲ್ಲಿ ತುಂಬ ಕ್ಯಾಲ್ಸಿಯಂ ಇದೆಯಲ್ವಾ. ಮತ್ತು ನಾನು ಮಾರ್ನಿಂಗ್ ಮಾಡ್ಕೊಂಡು ಕುಡಿತೀನಿ. ಇದರಿಂದ ನನಗೇನೋ ಒಂಥರ ಕುಡಿಲಿಲ್ಲ ಅಂದರೆ ಏನೋ ಕಳ್ಕೊಂಡೆ ಅಂತ ಅದು ಅಭ್ಯಾಸ ಮಾಡ್ಕೊಬಿಟ್ಟಿದ್ದೀನಿ. ಹಂಗಾಗಿ ನೀವು ಸಹ ಒಮ್ಮೆ ಮಾಡಿ, ಚೆನ್ನಾಗಿರುತ್ತೆ. ಮತ್ತು ಇದು ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಆಗುತ್ತೆ. ಇದು ಕುಡಿದ ತಕ್ಷಣ ಒಂದು ಸ್ವಲ್ಪ ಹೊಟ್ಟೆ ಆರಾಮ ಅನಿಸುತ್ತೆ. ನಾನು ಯಾವಾಗೂ ಮಾಡ್ಕೊಂಡು ಕುಡಿತಾ ಇರ್ತೀನಿ, ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಇದನ್ನೇನು ಆರ್ಟಿಫಿಷಿಯಲ್ಲು ಸುಳ್ಳು ಅಂದ್ಕೋಬೇಡಿ. ಇದು ಒಳ್ಳೆಯದು ಫ್ರೆಂಡ್ಸ್. ಇದು ಕುಡಿಯೋದ್ರಿಂದ ಕಣ್ಣಿನ ದೃಷ್ಟಿಗೆ ಒಳ್ಳೆಯದು, ಮತ್ತು ಎಲ್ಲದಕ್ಕೂ. ಮತ್ತು ಕೂದಲು ಉದುರೋದಿಲ್ಲ. ಬೇಕಾದ್ರೆ ಪ್ರಯೋಗ ಮಾಡಿ ನೋಡಿ, ನಾನು ಮಾಡ್ತಾಯಿದ್ದೀನಿ. ಮತ್ತು ಇದರಲ್ಲಿ ಯಾವುದೇ ರೀತಿಯ ಬೇರೆ ಏನು ಮಿಕ್ಸ್ ಮಾಡೋದಿಲ್ಲ. ಇದೆಲ್ಲ ನೋಡಿ ನ್ಯಾಚುರಲ್ಲಾಗಿ ಸಿಗುವಂಥದ್ದು. ಮತ್ತು ಮಾಡ್ಕೊಂಡು ಕುಡೀರಿ, ಏನಾಗೋದಿಲ್ಲ. ಒಮ್ಮೆ ಟ್ರೈ ಮಾಡಿ ನೋಡಿ ನೀವು. ವೆಯ್ಟ್ ಲಾಸ್ ಅಂತೂ ಖಂಡಿತ ಆಗುತ್ತೆ. ನನಗಾಗಿದೆ, ನಾನು ಇವಾಗ ಸಣ್ಣ ಆಗಿದ್ದೀನಿ. ಅದಕ್ಕೋಸ್ಕರ ನಿಮಗೆ ತೋರಿಸೋಣ ಅಂದ್ಕೊಂಡು ಇದು ಮಾರ್ನಿಂಗ್ ಜ್ಯೂಸು. ಒಟ್ಟು ನಾನು ಮಾರ್ನಿಂಗ್ ಕುಡಿತೀನಿ ಮಾಡಿಕೊಂಡು, ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ನೋಡಿ, ನುಗ್ಗೆ ಸೊಪ್ಪನ್ನ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಅಥವಾ 2 ಎಲೆಗಳು ಪುದೀನ ಎಲೆ ಸಹ ಹಾಕ್ಬೋದು. ನಾನು ಹಾಕೋತೀನಿ ಇದ್ದರೆ, ಇಲ್ಲಾಂದರೆ ಹಾಗೆ ಕುಡಿದು ಬಿಡ್ತೀನಿ. ಇದೆಯಲ್ಲ, ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ನೋಡಿ, ನಂತರ ಶುಂಠಿ ಮತ್ತು ನಿಂಬೆಹಣ್ಣು. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ನಿಂಬೆಹಣ್ಣು ಮತ್ತು ನೀರು ಮತ್ತು ಜೇನುತುಪ್ಪ. ನೋಡಿ, ಇದು ಜೇನುತುಪ್ಪ ಹಾಕ್ತೀನಿ 1 ಡ್ರಾಪು. ಇದು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಈ ಥರ ಆಗಿದೆ. ಅದರ ಮೇಲ್ಗಡೆ ಇದು ಬರುತ್ತೆ ಡ್ರಾಪ್ ಆಗಿ, ನಂತರ ಅಡಿಲಿ ಗಟ್ಟಿಯಾಗಿರುತ್ತೆ. ಏನಂತ ಗೊತ್ತಿಲ್ಲ, ನಾನು ತೊಗೊಂಡಿರೋದು ಇದು, ಆಯಿತಾ. ಒಂದು ವೇಳೆ ನಿಮ್ಮ ಮನೇಲಿ ಹನಿ ಇಲ್ಲಾಂದರೆ ಡೋಂಟ್ ವರಿ, ಆಯಿತಾ. ಬೆಲ್ಲ ಇದ್ರೆ ಒಂಚೂರು ಹಾಕ್ಕೊಳ್ಳಿ, ಏನಾಗಲ್ಲ, ತುಂಬ ಹಾಕ್ಕೋಬೇಡಿ. ಮತ್ತು ಹಾಕಳ್ದೆ ಕುಡಿದ್ರೆ ಇನ್ನೂ ಒಳ್ಳೆಯದೇ. ಮತ್ತು ಇದು ಡಯಾಬಿಟಿಸ್ ಇವ್ರಿಗಂತೂ ತುಂಬ ಒಳ್ಳೆ ಮದ್ದು. ಮಾಡಿ ನೋಡಿ, ಮನೆಯಲ್ಲಿ ಕುಡೀರಿ, ಏನಾಗಲ್ಲ. ನಾನು ಏನು ಮಾಡ್ತೀನಿ, ಇದೇ ಥರ ಮೆಣಸು ಹಾಕಿ ಮಾಡ್ತೀನಿ. ಆದರೆ ಇದರಲ್ಲಿ ಕರಿಬೇವು ಸೊಪ್ಪಲ್ಲಿ ಮಾಡ್ಕೊ ಕುಡಿತೀನಿ. ಆದರೆ ಜೇನು ಮಿಕ್ಸ್ ಮಾಡಲ್ಲ. ಇಲ್ಲೇನಿದೆ ಅದೇ ಮೆಣಸು ಸೇರಿಸ್ಕೊತೀನಿ, 1-2 ಕಾಳು ಅಷ್ಟು. ಮತ್ತು ಇಷ್ಟು ಹಾಕ್ಕೊಂಡು ಮಾಡ್ಕೊಂಡು ಕುಡಿತೀನಿ. ಅದು ತುಂಬ ಒಳ್ಳೆಯದಾಗಿದೆ. ನನ್ನ ಮಗಳಿಗೆ ತುಂಬ ಏರ್ ಫಾಲ್ ಆಗ್ತಿತ್ತು. ಡಾಕ್ಟ್ರ್ ಹೇಳಿದರು, ಅವಳಿಗೆ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ದರು. ಆದರೆ ಜೊತೆಗೆ ನಾನು ಆ ಥರ ಜ್ಯೂಸ್ ಮಾಡಿ ಕೊಟ್ಟು ಅವಳಿಗೆ ಚೆನ್ನಾಗಿ ಏರ್ ಗ್ರೋತ್ ಆಗಿದೆ. ಸುಳ್ಳೆಲ್ಲ, ಖಂಡಿತವಾಗಿಯೂ ನೀವು ಮಾಡ್ಕೊಂಡು ಕುಡೀರಿ. ಇದು ಏನೇನು ಹಾಕಿದ್ದೀವಿ ಇದೇನೆ. ಕರಿಬೇವು ಸೊಪ್ಪಲ್ಲಿ ಮಾಡಿ ಸೂಪರಾಗಿ ಆರಾಮು. ನೀವು ಒಂದು ಸರಿ ನೀವು ಟೆಸ್ಟ್ ಮಾಡಿಸ್ಬಿಟ್ಟು ಮತ್ತೆ ನೀವು ಟೆಸ್ಟ್ ಮಾಡಿಸಿ ನೋಡಿ. ಶುಗರ್ನವ್ರಿಗಂತೂ ಮದ್ದು, ಆಯಿತಾ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ತೋರಿಸಿದ್ದೀನಿ ನೋಡಿ: ಉಪ್ಪು, ಶುಂಠಿ, ನುಗ್ಗೆ ಸೊಪ್ಪು, ಪುದೀನ ಎಲೆ, ನಿಂಬೆಹಣ್ಣು, ನೀರು, ಜೇನು. ಇವಾಗ ಮಾಡುವ ವಿಧಾನ ತೋರಿಸ್ತೀನಿ ನೋಡಿ. ಇವಾಗ ನೋಡಿ, ನಾನು ಮಿಕ್ಸಿ ಮಾಡ್ತಾಯಿದ್ದೀನಿ. ನುಗ್ಗೆ ಸೊಪ್ಪು ಹಾಕೋತಾ ಇದ್ದೀನಿ. ನಂತರ ನೋಡಿ, ಶುಂಠಿ, ಸ್ವಲ್ಪ ಉಪ್ಪು, ಒಂದು ಕಡ್ಡಿ ಪುದೀನ ಸೊಪ್ಪು ಹಾಕೋತಾ ಇದ್ದೀನಿ. ನಿಂಬೆ ರಸ ಸೇರಿಸ್ಕೊತಾ ಇದ್ದೀನಿ. ಇವಾಗ ವಾಟ್ರ್ ಸೇರಿಸ್ತಾ ಇದ್ದೀನಿ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಯಿತು. ಸೂಪರಾಗಿ ಆಗಿದೆ ಫ್ರೆಂಡ್ಸ್. ಇವಾಗ ನಾನು ಇದನ್ನು ಸೋದಿಸ್ತೀನಿ ನೋಡಿ. ಇವಾಗ ನೋಡಿ ಫ್ರೆಂಡ್ಸ್, ನಾನು ಜೇನು ಸೇರಿಸ್ತಾ ಇದ್ದೀನಿ. ಹಲೋ ಫ್ರೆಂಡ್ಸ್, ನಾನು ಈ ದಿನ ಹೆಲ್ತಿ ಡಯಟ್ ಮತ್ತು ವೆಯ್ಟ್ ಲಾಸ್
ಜ್ಯೂಸ್ ಮಾಡಿದ್ದೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್, ನುಗ್ಗೆ ಸೊಪ್ಪಿನ ಜ್ಯೂಸು. ಇದು ಮಾರ್ನಿಂಗ್ ನಮ್ಮ ಮನೇಲಿ ನಾವು ಕುಡಿತೀವಿ. ಅದು ನೀವು ಸಹ ಕುಡೀರಿ, ವೆಯ್ಟ್ ಲಾಸ್ ಅಂತೂ ಖಂಡಿತ ಆಗುತ್ತೆ. ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಚೆನ್ನಾಗಿರುತ್ತೆ. ಜೇನಂತೂ ಸೇರಿಸ್ಕೊಳ್ಳೇಬೇಕು ಕುಡಿಯುವಾಗ. ನೀವು ಸ್ವಲ್ಪ ಕಹಿ ಇರುತ್ತೆ ಅದು. ಒಂದು ವೇಳೆ ಜೇನು ಹಾಕಲ್ದಿದ್ರೆ ತುಂಬಾ ಒಳ್ಳೆಯದು. ನಿಮ್ಗೆ ಇಡಿಸಲ್ವಲ್ಲ ಫಸ್ಟ್ ಟೈಮು, ಹಂಗಾಗಿ ಹಾಕ್ಕೊಳ್ಳಿ. ಇಲ್ಲ ಅಂದರೆ ಬೆಲ್ಲ ಬೇಕಾದ್ರೆ ಸೇರಿಸ್ಕೋಬೋದು. ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಸೂಪರಾಗಿರುತ್ತೆ. ಒಮ್ಮೆ ಮಾಡಿ ಕುಡೀರಿ, ಟೇಸ್ಟ್ ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಪ್ಲೀಸ್ ಫ್ರೆಂಡ್ಸ್.